ಏನಾದರೂ ಮಾಡಬೇಕಾದ್ರೆ ಮೆಣಸು ಜೀರಿಗೆ ಎಲ್ಲ ನಾನು ಸ್ಲ್ಯಾಬ್ ಮೇಲೆ ಕುತ್ಕೋತಿದ್ದೆ. ಈಗ ಮಾಡಬೇಕು ಅಂದ್ಕೊಂಡಿರಲಿಲ್ಲ, ಮಾಡೋ ಪ್ಲ್ಯಾನ್ಸ್ ಕೂಡ ಇರಲಿಲ್ಲ. ನಾವು ಚೇಂಜ್ ಮಾಡಿಸ್ಕೊಡೋಣ ಅಂದ್ಬಿಟ್ಟು ಅಷ್ಟನ್ನು ಚೇಂಜ್ ಮಾಡಿಸ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಸುನಿಲ್ ವ್ಲಾಗ್ಸ್. ಇವತ್ತು ನಾನು ನಮ್ಮ ಕಿಚನ್ ಟೂರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕು, ಅದನ್ನು ಆಲ್ಟ್ರೇಷನ್ ಮಾಡ್ಸೋಕ್ಕಿಂತ ಮುಂಚೆನೇ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಇಲ್ಲಿ ಇದಿದೆ, ವಾಟರ್ ಪ್ಯೂರಿಫೈ ಇದೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಾಕ್ಸಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೇಲಿ ಇರೋದು ಡಬಲ್ ಸಿಂಕು. ಒಂದು ಇಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಇಲ್ಲಿ ವಾಶ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಜೋಡಿಸ್ಕೊತೀನಿ. ಮತ್ತು ಇಲ್ಲಿ ಕ್ರಾಕ್ರೀಸ್ ಇಡೋಣ ಅಂತ ಮಾಡ್ಕೊಂಡಿರೋದು, ಆದರೆ ನಮ್ಮ ಮನೇಲಿ ಏನೂ ಐಟಮ್ಸ್ ಇಲ್ಲ, ಅದಕ್ಕೆ ಗ್ಲಾಸಸ್ಸು ಮತ್ತು ಇದು ಪ್ಲೇಟ್ಸ್ ಮಾತ್ರ ಇಟ್ಕೊಂಡಿದ್ದೀನಿ. ಮತ್ತು ಇದು ನೆಕ್ಸ್ಟ್ ಚಿಮ್ನಿ. ಇದೇ ಆನ್ ಮಾಡೋದು ಅಂದರೆ ಇಲ್ಲಿ ಸ್ವಿಚ್ ಇದೆ, ಸ್ವಿಚ್ ಆನ್ ಮಾಡಿಕೊಂಡು ಜಸ್ಟ್ ವೇವ್ ಮಾಡಿದ್ರೆ ಸಾಕು. ಲೆವೆಲ್ಸ್ ಇದೆ 1 2 3 ಅಂತ. 2 3 ನೆಕ್ಸ್ಟ್ ಈಗ ಮಾಡಿದ್ರೆ ಆಫ್. ನೆಕ್ಸ್ಟ್ ಇಲ್ಲಿ ಬ್ರೂ ಮತ್ತು ಶುಗರ್ ಇಷ್ಟ ಇರೋದು. ಅದು ಹಾಟ್ ಬಾಕ್ಸು, ಬಾಲ್ ಥರ ಇದೆಯಲ್ಲ ಅದು. ನೆಕ್ಸ್ಟ್ ಇಲ್ಲಿ ಏನು ಇಟ್ಟಿಲ್ಲ, ಫುಲ್ ಖಾಲಿದೆ. ಇಲ್ಲಿ ಗ್ಲಾಸಸ್ ಮತ್ತೆ ಇದು ಇಟ್ಟಿದ್ದೀನಿ ಅಷ್ಟೇ. ಅದಕ್ಕೆ ಇಲ್ಲಿ ಪ್ಲೇಟ್ಸು ಮತ್ತೆ ಬೌಲ್ಸ್ ಎಲ್ಲ ಇಟ್ಟಿದೆ. ಇಲ್ಲಿ ತಟ್ಟೆ ಅಷ್ಟೇ. ಈ ಬಾಕ್ಸಲ್ಲಿ ರಾಗಿ ಇಟ್ಟಿದೆ. ನೆಕ್ಸ್ಟ್ ಇಲ್ಲಿ ಬರೋದಾದ್ರೆ ಇಲ್ಲಿ ಮಿಕ್ಸಿ ಮತ್ತೆ ಮಸಾಲೆ ಡಬ್ಬ ಮತ್ತೆ ಜಾರು. ಮಿಕ್ಸಿನೇ. ಮತ್ತೆ ಇಲ್ಲಿ ಸ್ವಲ್ಪ ಗ್ರಾಸರೀಸ್ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಏನು ಸ್ಪೆಷಲ್ ಇಲ್ಲ, ಡಬಲ್ ಡೋರ್ ಫ್ರಿಡ್ಜ್ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಕಾಮನ್ ವಾಶ್ರೂಮ್ ಇದೆ, ಅದಕ್ಕೆ ಇಲ್ಲಿ ವಾಶ್ ಬೇಸಿನ್ ಇದೆ. ಮತ್ತೆ ಇಲ್ಲಿ ಹ್ಯಾಂಡ್ ವಾಶು ಮತ್ತೆ ಬಾಟಲ್ಸ್ ಆ ಥರದ್ದು ಮಾತ್ರ ಇಟ್ಕೊಂಡಿರೋದು ಅಷ್ಟೇ. ನೆಕ್ಸ್ಟ್ ಇದು ವೆಜಿಟೇಬಲ್ಸ್ ಕಟ್ ಮಾಡೋದಕ್ಕೆ ಟೇಬಲ್. ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲೇ ಕಟ್ ಮಾಡ್ಕೊಡೋದು. ವೇಸ್ಟ್ ಎಲ್ಲ ಇದರಲ್ಲಿ ಯಾವಾಗಾದ್ರೂ ಅಪ್ರೂಪಕ್ಕೆ ಯೂಸ್ ಮಾಡೋ ಐಟಮ್ಸ್ ಎಲ್ಲ ಇದರಲ್ಲಿ ಇಟ್ಟಿರ್ತೀವಿ. ಸ್ವಲ್ಪ ಐಟಮ್ಸ್ ಎಲ್ಲ ಅದಕ್ಕೆ ಹಾಕೊಂಡಿರ್ತೀನಿ. ಇನ್ನು ಸ್ವಲ್ಪ ಎಲ್ಲ ಇದರಲ್ಲೇ ಇರುತ್ತೆ, ರವೆ, ಸಕ್ಕರೆ ಆ ಥರದ್ದು ಸ್ವಲ್ಪ ಇದರಲ್ಲಿ. ಇದು ಓವನು. ಇಲ್ಲಿ ಗ್ಲಾಸ್ ಡೋರ್ ಇತ್ತು, ಮುರಿದೋಗ್ಬಿಟ್ಟಿದೆ. ಮಕ್ಕಳಿದ್ರೆ ಸಾಮಾನ್ಯವಾಗೆಲ್ಲ ಮುರಿದಕ್ಕೆ ಹಾಕ್ತಾರೆ. ಅದಾದ್ಮೇಲೆ ಇಲ್ಲಿ ಗ್ರೈಂಡರ್ ಇದೆ, ಮತ್ತು ಕೆಳಗಡೆ ಬಾಕ್ಸ್ಗಳಿದೆ, ಹಾರ್ಲಿಕ್ ತಿಂಡಿ ಬಾಕ್ಸ್ಗಳನ್ನೆಲ್ಲ. ಇದು ಅಷ್ಟೇ ಅಕ್ಕಿ ಹಿಟ್ಟು, ಮತ್ತು ಇಲ್ಲಿ ಸ್ವಲ್ಪ ಬಾಕ್ಸ್ಗಳು, ಅದು ಸಾಂಬಾರ್ ಪೌಡರ್ ಎಲ್ಲ ಇದೆ. ಇಲ್ಲಿ ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಈ ಕಡೆ ಇಟ್ಕೊಳ್ಳೋದು ಇಷ್ಟೇ. ನಮ್ಮ ಮನೆ ಹೋಮ್ ಟೂರು. ಇದೆಲ್ಲ 4 ಇಯರ್ಸ್ ಆಯಿತು ಇದನ್ನೆಲ್ಲ ಮಾಡಿಸಿ. ಮತ್ತು ಅದು ಅಷ್ಟೇ, ಅಲ್ಲಿ ಓಪನ್ ಇತ್ತು ಚಿಮ್ನಿ ಪೈಪ್ ಹೋಗೋದು, ಅಲ್ಲೂ ಸ್ವಲ್ಪ ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀವಿ ಅಷ್ಟೇ. ನಮ್ಮ ಮನೆ ಹೋಮ್ ಟೂರು. ಮತ್ತು ನಮ್ಮ ಮನೆ ಕಿಚನಲ್ಲಿ ಮೇಜರ್ ಪ್ರಾಬ್ಲಮ್ ಏನಾಯಿತು ಅಂದರೆ ಇಲ್ಲೆಲ್ಲ ಸ್ವಲ್ಪ ಗ್ಯಾಪ್ಸ್ ಇದೆ.
ಇಲ್ಲಿ ಸುತ್ತ ಗ್ಯಾಪ್ಸ್ ಇತ್ತು, ಅದು ವಾಟರ್ ಲೀಕ್ ಕೆಳಗೆ ಆಗ್ತಿತ್ತು. ಬಿಡಪ್ಪ, ಇಲ್ಲ ಆಗ್ತಿತ್ತು, ವಾಟರ್ ಲೀಕ್ ಆಗ್ತಿತ್ತು. ಅದಕ್ಕೆ ಇದನ್ನು ಸ್ವಲ್ಪ ಸಿಂಕ್ ಚೇಂಜ್ ಮಾಡಿಸೋಣ ಅಂತ. ಮತ್ತು ಇಲ್ಲಿ ಕ್ರ್ಯಾಕ್ ಆಗಿದೆ ಟೈಲ್ಸು, ಸ್ಲ್ಯಾಬ್ ಕಾಣಿಸ್ತಿರ್ಬೋದು, ಸ್ಲ್ಯಾಬ್ ಕ್ರ್ಯಾಕ್ ಆಗಿದೆ. ಮತ್ತು ಇಲ್ಲೂ ಅಷ್ಟೇ, ಇಲ್ಲೂ ಸ್ವಲ್ಪ ಚೇಂಜ್ ಆಗಿದೆ, ಚೇಂಜ್ ಅಲ್ಲ, ಕ್ರ್ಯಾಕ್ ಆಗಿದೆ. ಅದಕ್ಕೆ ಇವೆರಡೂ ಚೇಂಜ್ ಮಾಡಿಸೋಣ ಅಂತ. ಕಿಚನ್ ಟೂರೆಲ್ಲ ಆದಮೇಲೆ ನಾನೊಂದು ಕ್ವಿಕ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇವಾಗ. ಯಾಕೆಂದರೆ ತುಂಬ ದಿನದಿಂದ ಇದು ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತಿದ್ವಿ, ಬಟ್ ಆಗಿರಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡೋದ್ರಿಂದ ನಾನು ನೈಟೇ ವಿಡಿಯೋ ಮಾಡ್ಕೋತಾ ಇದ್ದೆ. ಇದು ಪ್ಲ್ಯಾನ್ ವ್ಲಾಗ್ ಅಲ್ಲ, ಅನ್ಪ್ಲ್ಯಾನ್ ವ್ಲಾಗು. ನಾನು ಯೋಚನೆ ಮಾಡಿರಲಿಲ್ಲ ಮಾಡಬೇಕು ಅಂತ, ಬಟ್ ಸಡನ್ನಾಗಿ ಮಾಡ್ತಿರೋದ್ರಿಂದ ನೈಟೇ ವ್ಲಾಗ್ ಮಾಡಿಕೊಂಡೆ. ನಮ್ಮ ಮನೆ ಡೈಲಿ ಹೇಗಿರುತ್ತೋ ಹಾಗೆ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಏನೂ ಕರೆಕ್ಟಾಗಿ ಆರ್ಗನೈಸ್ ಮಾಡಿರಲಿಲ್ಲ ನಾನು. ಇಷ್ಟೆಲ್ಲ ವಿಡಿಯೋ ಮಾಡ್ಕೊಳ್ಳೋಷ್ಟರಲ್ಲಿ ಹಾದ್ವಿಕ್ ಅವ್ರ ಚಿಕ್ಕಪ್ಪ ಅವನಿಗೋಸ್ಕರ ಸ್ವಲ್ಪ ತಿಂಡಿಗಳು ಆರ್ಡರ್ ಮಾಡಿದ್ರು ಅವನಿಗೆ ಅಂತ. ಅದು ಬರೋದಕ್ಕೆ ಒಂದು 15 ಮಿನಿಟ್ಸ್ ಟೈಮ್ ಆಗಿತ್ತು. ಅಷ್ಟರಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ಕೊತಿದ್ದೆ. ವಿಡಿಯೋ ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಕೂಡ ಆಗೋಯ್ತು. ಅಷ್ಟರಲ್ಲಿ ಆರ್ಡರ್ ಮಾಡಿದ್ದು ಕೂಡ ಬಂತು. ಆಗ್ತಿಲ್ಲ ಎತ್ಕೊಬರಕ್ಕೆ. ಇಲ್ಲಿ ಚಿನ್ನು, ಇಲ್ಲಿ 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 ಫುಲ್ ಓಪನ್ ಮಾಡು ಸುರಿ. ಯೂಟ್ಯೂಬಲ್ಲಿ ನೋಡಕ್ಕೆ ಹೇಳಿ. ಸ್ನೂಫಿನೂ ಕಾಯ್ತಿದ್ದಾಳೆ ನೋಡಿ ತಿಂಡಿಗೋಸ್ಕರ. ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಮಾಡ್ಕೊಂಡಾದ್ಮೇಲೆ ಅವನಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಬಿಟ್ಟು ಬರೋಷ್ಟರಲ್ಲಿ ಆಗಲೇ ವರ್ಕರ್ಸ್ ಬಂದು ಸ್ಟಾರ್ಟ್ ಮಾಡಿದ್ರು ಅವ್ರ ವರ್ಕ್ನ. ನೀರು ಲೀಕ್ ಆಗಿದ್ದರಿಂದ ಹುಟ್ಟು ಕೂಡ ಹಾಳಾಗ್ಬಿಟ್ಟಿತ್ತು. ಹುಟ್ಟು ಕೂಡ ಚೇಂಜ್ ಮಾಡಿಸ್ದ್ವಿ. ನನಗಂತೂ ಅವತ್ತಿನ ದಿನ ಎಲ್ಲ ಪೂರ್ತಿ ಬೋರ್ ಆಗಿಬಿಟ್ಟಿತ್ತು. ಏನೂ ಕೆಲಸ ಇರಲ್ಲ, ಏನಿಲ್ಲ. ಅವ್ರೇನು ಕೆಲಸ ಮಾಡ್ತಿದ್ರು ನಾನು ಬರೀ ನೋಡ್ಕೊಳ್ಳೋದಷ್ಟೇ ಕೆಲಸ ಆಗಿತ್ತು. ಕೆಲಸ ನಡೀತಿದ್ದರಿಂದ ಡೇ ಫುಲ್ಲು ಏನೂ ಕೆಲಸ ಇರಲಿಲ್ಲ. ಬಟ್ ನೈಟ್ ಮಾತ್ರ ತುಂಬ ಕೆಲಸ ಇತ್ತು. ಮನೆ ಫುಲ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಮನೆ ನೋಡ್ತಿದ್ರೆ ಹೆಂಗಪ್ಪ ಕ್ಲೀನ್ ಮಾಡೋದು, ಎಲ್ಲಿಂದ ಸ್ಟಾರ್ಟ್ ಮಾಡಿ ಹೇಗೆ ಎಂಡ್ ಮಾಡೋದು ಅನ್ನೋ ಥರ ಆಗ್ಬಿಟ್ಟಿತ್ತು. ಕೆಲಸ ಎಲ್ಲ ಮಾಡೋಗಿದ್ದಾರೆ. ಇವಾಗ ಏನಿದ್ರು ನಮ್ಮ ಕೆಲಸ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. 9 ಗಂಟೆ ಆಯಿತು ನೋಡ್ಬೋದು ಟೈಮಲ್ಲಿ. 9 ಗಂಟೆ ಆಗಿದೆ. ಇನ್ನೂ ಬರೀ ಅರ್ಧ ಕೆಲಸ ಮುಗ್ದಿದೆ ಅಷ್ಟೇ. ಇನ್ನೂ ಜಾಸ್ತಿ ಕೆಲಸ ಇದೆ ನೋಡ್ಬೋದು. ಇಲ್ಲಿ ವಾಟರ್ ಕನೆಕ್ಷನ್ ಇನ್ನೂ ಕೊಟ್ಟಿಲ್ಲ, ಮತ್ತು ಇನ್ನೂ ಗ್ಯಾಸ್ ಕನೆಕ್ಷನ್ನು ಕೊಟ್ಟಿಲ್ಲ. ಇನ್ನೂ ನೆಲ ಒರೆಸಿಲ್ಲ, ಕಿಟಕಿ ಯಾವುದೂ ಒರೆಸಿಲ್ಲ. ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿ ತುಳಿಬೇಕು.
ಇದೆಲ್ಲ ತೊಳ್ದಿದ್ದೀನಿ, ಮೆಟ್ಲೆಲ್ಲ ತೊಳ್ದಿದ್ದೀನಿ. ಸ್ನೂಫಿ ಹೇಳಿ ಒಳಗೆ. ಇಷ್ಟಾಗಿದೆ ಅಷ್ಟೇ ಕೆಲಸ. ಇನ್ನೂ ಎಷ್ಟೊತ್ತು ಹಿಡಿಯುತ್ತೋ ಗೊತ್ತಿಲ್ಲ. ಇನ್ನೂ 2 hours ಆಗುತ್ತೆ ಅನಿಸುತ್ತೆ. ಊಟ ಕೂಡ ಆಚೆ ತರಿಸ್ಕೊಂಡಿದ್ದೀವಿ. ಮನೇಲಿ ಏನೂ ಅಡುಗೆ ಮಾಡಿಲ್ಲ, ನಾಳೆ ಕೂಡ ಮಾಡಲ್ಲ. ಸೊ ಇದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಇದೆಲ್ಲ ಏನೇನೋ ಹಚ್ಚಿರ್ತಾರೆ, ಅದನ್ನೆಲ್ಲ ಡ್ರೈ ಆಗಬೇಕು. ಅವರೇನೋ ಕೆಲಸ ಮಾಡಿ ಹೋಗ್ಬಿಟ್ರು, ಬಟ್ ನಾವು ಕ್ಲೀನ್ ಮಾಡ್ಕೊಬೇಕಲ್ಲ, ಅದೇ ನನಗೆ ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಹಾಲು, ಅಡುಗೆ ಮನೆ, ಕಿಟಕಿ, ಬಾಗಿಲು ಪ್ರತಿಯೊಂದು ತುಂಬ ಧೂಳಾಗ್ಬಿಟ್ಟಿತ್ತು. ನಿಜ ಹೇಳಬೇಕು ಅಂದರೆ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತಲೇ ಅರ್ಥ ಆಗ್ತಿರ್ಲಿಲ್ಲ. ಅಡುಗೆ ಮನೇಲಿರೋ ಐಟಮ್ಸ್ ಎಲ್ಲ ಆಚೆ ತೆಗೆದ್ಬಿಟ್ಟು, ಪಾತ್ರೆಗಳೆಲ್ಲ ಆಚೆ ತೆಗೆದು ಒರೆಸ್ಕೊಂಡು, ಧೂಳೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಿಜ ಸುಸ್ತೇ ಆಗೋಯ್ತು. ನನ್ನ ಜೊತೆ ನಮ್ಮ ಅತ್ತೆ ಕೂಡ ತುಂಬ ಕೆಲಸ ಮಾಡಿದ್ರು. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಇಷ್ಟೊತ್ತು ಕಪ್ಪಾಗಿ ಕೆಲಸ ಮುಗಿಯುತ್ತೆ, ಯಾವಾಗ ಊಟ ಮಾಡಿ ಮಲ್ಕೋತೀನಿ ಅನ್ನೋ ಥರ ಆಗಿಬಿಟ್ಟಿತ್ತು ನನಗಂತೂ. ನೋಡಿದ್ರಲ್ಲ ನಮ್ಮನೆ ಕಿಚನ್ ಟೂರ್ನ. ನಾವೇನು ತುಂಬ ದೊಡ್ಡದಾಗೇನಿಲ್ಲ, ಕಿಚನು ಸ್ವಲ್ಪ ಚಿಕ್ಕದಾಗೇ ಇದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀವಿ. ಮತ್ತು ಕಿಚನ್ ಟೂರ್ನ ನಾನು ಇಷ್ಟು ಬೇಗ ಮಾಡಬೇಕು ಅಂದ್ಕೊಂಡಿರಲಿಲ್ಲ, ಮಾಡೋ ಪ್ಲ್ಯಾನ್ಸ್ ಕೂಡ ಇರಲಿಲ್ಲ. ನಮ್ಮ ಮಾವ ಸಿಂಕೆಲ್ಲ ಲೀಕ್ ಆಗ್ತಿತ್ತಲ್ಲ, ಸ್ವಲ್ಪ ಚೇಂಜ್ ಮಾಡಿಸೋಣ ಅಂತ ಅಂತಿದ್ರು. ಇದಾಗಲೇ ಒಂದು 3-4 ಮಂತ್ಸಿಂದನೂ ನೀರು ಲೀಕ್ ಆಗ್ತಾಯಿತ್ತು. ನಾವು ಮಾಡ್ಸೋಕೆ ಹೋಗಿರಲಿಲ್ಲ. ಮಾಡಿಸೋಣ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ವಿ. ಮತ್ತು ತುಂಬ ಲೀಕ್ ಆಗೋದಕ್ಕೆ ಜಾಸ್ತಿ ಆಯಿತು ಅಂದ್ಬಿಟ್ಟು ಸಡನ್ನಾಗಿ ಹೇಳಿದ್ರು. ಸಿಂಕೆಲ್ಲ ತಂದು ಇಟ್ಟಿದ್ರು, ಚೇಂಜ್ ಮಾಡಿಸೋಣ ಬೆಳಗ್ಗೆಗೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತೇ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ರಸಮ್ ಏನಾದರೂ ಮಾಡಬೇಕಾದ್ರೆ ಮೆಣಸು, ಜೀರಿಗೆ ಎಲ್ಲ ನಾನು ಸ್ಲ್ಯಾಬ್ ಮೇಲೆ ಕುತ್ಕೋತಿದ್ದೆ. ಮತ್ತು ಟೀ ಮಾಡಬೇಕಾದ್ರೂ ಅಷ್ಟೇ ಶುಂಠಿ ಎಲ್ಲ ನಾನು ಸ್ಲ್ಯಾಬ್ ಮೇಲೆ ಮಾಡ್ಕೋತಿದ್ದೆ. ಅದಕ್ಕೆ ಅದು ಸ್ವಲ್ಪ ಬೇಗ ಕ್ರ್ಯಾಕ್ ಆಗೋಯಿತು. ಮತ್ತು ನೀರು ಲೀಕ್ ಅಂತೂ ಮುಂಚೆಯಿಂದನೂ ಆಗ್ತಿತ್ತು, ಒಂದು 3-4 ಮಂತ್ಸಿಂದ. ಅದು ನಾವು ನೋಡ್ಕೊಂಡಿರಲ್ಲ, ಸುಮ್ಮನೆ ಕ್ಲೀನ್ ಮಾಡ್ಕೊಂಡು ಬರ್ತಿದ್ವಿ. ಅದು ತುಂಬ ಜಾಸ್ತಿ ಆಗೋಯ್ತಲ್ಲ, ಸೊ ಎಲ್ಲ ಚೇಂಜ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅದಷ್ಟೂ ಚೇಂಜ್ ಮಾಡಿಸ್ತಾ ಇದ್ದೀವಿ. ಮತ್ತು ಇವತ್ತು ಹಾದ್ವಿಕ್ಗೆ ಅವ್ರ ಚಿಕ್ಕಪ್ಪ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಅವನು ತುಂಬ ಹುಡುಕ್ತಿದ್ದ, ಅಮ್ಮ ಏನೂ ಚಾಕ್ಲೇಟ್ಸ್ ಇಲ್ವಾ ಅಂತ ಕೇಳ್ತಾನೆ ಇದ್ದ. ಅಲ್ಲೆಲ್ಲ ಸ್ವಲ್ಪ ಕ್ಯಾವಿಟೀಸ್ ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ. ಅದಕ್ಕೆ ನಾನು ಏನೂ ಕೊಡ್ತಿರಲಿಲ್ಲ, ಮನೆಗೆ ಕೂಡ ಏನೂ ತಿಂಡಿಗಳು ತಂದಿರಲಿಲ್ಲ. ಅವ್ರ ಚಿಕ್ಕಪ್ಪಂಗೆ ಸ್ವಲ್ಪ ಬೇಜಾರಾಗೋಯಿತು. ಅದಕ್ಕೆ ಅವ್ರು UK-ಯಲ್ಲಿರೋದು, ಅಲ್ಲಿಂದನೇ ಆರ್ಡರ್ ಮಾಡಿದರು ಬ್ಲಿಂಕಿಟಲ್ಲಿ. ಅವನಿಗಂತೂ ಫುಲ್ ಖುಷಿ ಆಗೋದು. ಇಷ್ಟೊಂದು ನೋಡಿ, ಈಗ ಒಂದು 3-4 ಡೇಸಲ್ಲಿ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತಾನೆ ಅವನು. ಇದು ಬರೀ ಕಿಚನ್ ಟೂರ್ ಆಗಿರೋದ್ರಿಂದ ಇವಾಗ ಹೇಗಿದೆಯೋ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ. ಸಿಂಕು ಸ್ಲ್ಯಾಬೆಲ್ಲ ಚೇಂಜ್ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ಮತ್ತೆ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಮತ್ತು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.